ಎಲ್ರಿಗೂ ನಮಸ್ಕಾರ. ಪರಿಮಳಾಸ್ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ. ಶಾವಿಗೆ ಉಪ್ಪಿಟ್ಟು ಮಾಡೋಣ ಬರ್ರಿ. ಇವತ್ತು ಒಂದೇ ಮೇಲೆ ಒಂದು ಬಾಣಲೆ ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಬೇಕು. 3 ಬಟ್ಟಲು ಶಾವಿಗೆಯನ್ನು ತೆಗೆದುಕೊಂಡು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಬೇಕು. ಶಾವಿಗೆ ಭಾತ್ ಅಂತಲೂ ಕರಿತೀವಿ ರೀ ಇದಕ್ಕೆ. ಇವು ಮಕ್ಕಳಿಗೂ ತುಂಬ ಇಷ್ಟ ಆಗ್ತದೆ. ವೆಜಿಟೇಬಲ್ಸ್ ತಿಂದೇ ಇದ್ದರೂ ಕೂಡ ಮಕ್ಕಳು ಇದನ್ನು ಇಷ್ಟಪಟ್ಟು ತಿಂತಾವೆ. ಅದಕ್ಕೆ ಇದ್ರಾಗ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡೋಣ್ರಿ. ಇನ್ನೊಂದು ಕಡೆ ಒಂದು 4.5 ಬಟ್ಲು ನೀರನ್ನು ಹೆಸರು ತರಲಿಕ್ಕೆ ಇಟ್ಕೊಳ್ಳೋಣ. 1 ಬಟ್ಲು ಶಾವಿಗೆ 1.5 ಬಟ್ಲು ನೀರು ಹಾಕಿನಿಲ್ಲೇ. ವೆಜಿಟೇಬಲ್ಸ್ ಎಲ್ಲ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಶಾವಿಗೆನೂ ಹುರಿದು ಒಂದು ಬೌಲಿಗೆ ತೆಗೆದಿಟ್ಕೊಂಡದ. ಇಲ್ಲಿ ಹಸಿ ಬಟಾಣಿ, ಆಲೂಗಡ್ಡೆ, ಕ್ಯಾರೆಟು ನಾವು ಉಪಯೋಗಿಸ್ತೀವಿ ರೀ. ಬೀನ್ಸ್ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೋಬೋದು ಇಷ್ಟ ಇದ್ದರೆ. ಒಂದು ಬಾಣಲೆ ಒಳಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, 1 ಚಮಚ ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಅದಕ್ಕೆ ಗೋಡಂಬಿಗಳನ್ನು ಚೂರು ಮಾಡಿ ಹಾಕಬೇಕ್ರಿ. ಸ್ವಲ್ಪ ಕೆಂಪಗಾದ ನಂತರ ಕರಿಬೇವು, ಹಸಿಮೆಣಸಿಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಇದ್ರೊಳಗೆ ಒಂದೊಂದಾಗಿ ತರಕಾರಿಗಳನ್ನು ಹಾಕಬೇಕು. ಈರುಳ್ಳಿ, ಕ್ಯಾರೆಟು, ಆಲೂಗಡ್ಡೆ ಹಾಗೂ ಹಸಿ ಬಟಾಣಿ ಎಲ್ಲವನ್ನು ಹಾಕಿ ಒಂದು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಲಿಕ್ಕೆ ಒಂದು 5 ನಿಮಿಷ ಬಿಡಬೇಕ್ರಿ. ನಂತರ ಅದಕ್ಕೆ ಹೆಸರು ತರಿಸ್ಕೊಂಡ ನೀರನ್ನು ಹಾಕಬೇಕು. ಅಂದ್ರೆ ಇದ್ರಾಗ ಸಮಯನೂ ಉಳಿತಾಯ ಆಗ್ತದೆ. ನೀರು ಸ್ವಲ್ಪ ಇಲ್ಲಿ ಕುದಿಲಿಕ್ಕೆ ಪ್ರಾರಂಭಿಸಿದ ಮೇಲೆ ಒಂದು 3 ಚಮಚ ಉಪ್ಪು, 1 ಚಮಚ ಸಕ್ಕರೆಯನ್ನು ಸೇರಿಸ್ಕೋಬೇಕು. ನಂತರ ಇದಕ್ಕೆ ಈ ಮೊದಲೇ ಹುರಿದಿಟ್ಟುಕೊಂಡ ಶಾವಿಗೆಗಳನ್ನು ಸೇರಿಸಿ ಸ್ವಲ್ಪ ಚೆನ್ನಾಗಿ ತಿರುವಿ ಮೇಲೊಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಈ ಹದಕ್ಕೆ ಚೆನ್ನಾಗಿ ಉದುರಾದ ಶಾವಿಗೆ ಉಪ್ಪಿಟ್ಟು ಸಿದ್ಧವಾಗುತ್ತದೆ. ಇಲ್ಲಿವರೆಗೂ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇಷ್ಟವಾದರೆ ಚಾನಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.